ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ದೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಸ್ವಾತಂತ್ರ್ಯ ದೊರೆತು 75 ವರ್ಷವಾದರೂ ಸ್ಲಂಗಳು ಜೀವಂತ. ಎ ವಸಂತಕುಮಾರ್ ಕಳವಳ. ಖರ್ಗೆ ಕುಟುಂಬದ ಅಕ್ರಮ ಆಸ್ತಿ ಸರ್ಕಾರಕ್ಕೆ ಹಿಂದಿರುಗಿಸಲು ಹೈಕೋರ್ಟ್ನಲ್ಲಿ ರಿಟ್. ದೇವಮಿತ್ರ. ಸರ್ಕಾರಿ ಅಧೀನ ಸಂಸ್ಥೆಗಳ ನಿವೇಶನ ನೋಂದಣಿಗೆ ಈ ಖಾತಾ ವಿನಾಯಿತಿ ನೀಡಲಿ. ಲಕ್ಷ್ಮೀರೆಡ್ಡಿ. ಕಂಟಕ ಸ್ವಚ್ಛತೆಗೆ ಚಾಲನೆ. ನಗರದ ನಾಗರಿಕರು ಸ್ವಚ್ಛತೆಯನ್ನು ಆಂದೋಲನ ರೀತಿಯಲ್ಲಿ ಬೆಂಬಲಿಸಲಿ. ಜಯಣ್ಣ. ವಸತಿ ಶಿಕ್ಷಣ ನಿರ್ದೇಶನಾಲಯ ಸ್ಥಾಪನೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಮೌನ ಮೆರವಣಿಗೆ. ಪ್ರತಿಯೊಬ್ಬರು ಕ್ರೀಡಾ ಮನೋಭಾವನೆ ಬೆಳೆಸಿ. ಶ್ರೀನಿವಾಸ್ ರೆಡ್ಡಿ. ವಾರ್ತೆಗಳ ವಿವರ. ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳು ಪೂರೈಸಿ ಸುದೀರ್ಘವಾದ ಆಡಳಿತ ವ್ಯವಸ್ಥೆ ಮುಂದುವರೆದಿದ್ದು, ಸ್ವಾತಂತ್ರ್ಯ ದೊರೆತು ಇಷ್ಟು ವರ್ಷಗಳು ಪೂರ್ಣಗೊಂಡರೂ ಇನ್ನೂ ದೇಶದಲ್ಲಿ ಸ್ಲಂಗಳು ಜೀವಂತವಾಗಿರುವುದು ನಾಚಿಗೇಡಿನ ಸಂಗತಿಯಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಹೇಳಿದರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಸ್ಲಂ ನಿವಾಸಿಗಳ ಸಾಂಸ್ಕೃತಿಕ ಸಮಾವೇಶ ಹಾಗೂ ಸ್ಲಂ ಹಬ್ಬವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಈ ದೇಶದ ಸಂಪೂರ್ಣ ಅಭಿವೃದ್ಧಿಯ ವ್ಯವಸ್ಥೆಯಲ್ಲಿ ಅನೇಕ ಮಾರ್ಪಾಡುಗಳು ಬಂದರೂ ಸ್ಲಂಗಳಿಗೆ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಾವು ಇನ್ನೂ ಹಿಂದೆ ಇದ್ದೇವೆ. ಒಂದು ದೇಶ ಸಂಪೂರ್ಣವಾಗಿದೆ ಎಂದರೆ ಆ ದೇಶದಲ್ಲಿ ಸ್ಲಂಗಳು ಸಂಪೂರ್ಣವಾಗಿ ನಿರ್ಮೂಲನೆಯಾಗಿ ಅಲ್ಲಿನ ಜನರು ಎಲ್ಲರಂತೆ ಉತ್ತಮ ಜೀವನವನ್ನು ನಡೆಸಬೇಕು ಎಂದರು. ದೇಶದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಸರ್ಕಾರಗಳು ಜಿಡಿಪಿ, ಶೈಕ್ಷಣಿಕ, ಆರ್ಥಿಕ ಬೆಳವಣಿಗೆಗಳ ಕುರಿತು ಅಂಕಿ ಅಂಶಗಳನ್ನು ನೀಡುತ್ತವೆ. ಪ್ರಪಂಚದ ಅತ್ಯಂತ ವೇಗ ಆರ್ಥಿಕ ಸ್ವಾವಲಂಬನೆ ಸಾಧಿಸುವ ದಿಕ್ಕಿನಲ್ಲಿ ನಿಂತಿರುವ 4ನೇ ರಾಷ್ಟ್ರ ಭಾರತವಾಗಿದೆ. ಆದರೆ ಬಡತನದ ಬೆಳವಣಿಗೆಗಳನ್ನು ಕುರಿತು ಅಂಕಿ ಅಂಶಗಳನ್ನು ಸಕಾರಾತ್ಮಕವಾಗಿ ಯಾವ ಸರ್ಕಾರವೂ ಹೇಳಿಕೊಳ್ಳುವುದಿಲ್ಲ ಎಂದು ತಿಳಿಸಿದರು. ಬಡವರ ಜೀವನ ಮಟ್ಟ ಮೇಲೆ ಇರಬೇಕು. ಬಡತನದಿಂದ ಮುಕ್ತರಾಗಬೇಕೆಂಬ ಚಿಂತನೆ ಎಲ್ಲ ಸರ್ಕಾರಗಳು ಯೋಜನೆಗಳನ್ನು ನೀಡುತ್ತವೆ. ಆದರೂ ದಿನದಿಂದ ದಿನಕ್ಕೆ ಹೊಸ ಕೊಳಚೆ ಪ್ರದೇಶಗಳು ಹುಟ್ಟಿಕೊಳ್ಳುತ್ತಿವೆ. ಇರುವ ಕೊಳಚೆ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಲು ಸರ್ಕಾರಗಳು ವಿಫಲರಾಗಿದ್ದೇವೆ ಎಂದು ಹೇಳಿದರು. ಆದರೆ ನಾಡಿನ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಸ್ಲಂ ನಿವಾಸಿಗಳ ಪಾತ್ರ ಬಹು ಮುಖ್ಯವಾಗಿದ್ದು, ಜನರು ತಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ನಿಲ್ಲಿಸದೆ ಮುಂದುವರಿಸಬೇಕು. ರಾಜ್ಯ ಸರ್ಕಾರದಿಂದ ಸ್ಲಂ ನಿವಾಸಿಗಳಿಗೆ ಮುಂದಿನ ದಿನಗಳಲ್ಲಿ ಯೋಜನೆಗಳನ್ನು ತಲುಪಿಸಲಾಗುವುದು ಎಂದು ತಿಳಿಸಿದರು. ಸ್ಲಮ್ ಅಂದ ತಕ್ಷಣ ಕೊಳಚೆ. ಸ್ಲಮ್ ನಿವಾಸಿಗಳೆಂದರೆ ಕೊಳಚೆ ಪ್ರದೇಶದಲ್ಲಿ ವಾಸಿಸುವಂಥ ನಿವಾಸಿಗಳು. ಈ ದೇಶ ಇವತ್ತು 75 ವರ್ಷಗಳ ಸ್ವಾತಂತ್ರ್ಯವನ್ನು ಕಂಡುಕೊಂಡಿದೆ. 75 ವರ್ಷಗಳ ಈ ಒಂದು ಸುದೀರ್ಘವಾದಂಥ
ಆಡಳಿತದ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಬಂದಂಥ ವ್ಯವಸ್ಥೆಯಲ್ಲಿ ಇವತ್ತಿಗೂ ಕೂಡ ಸ್ಲಮ್ಗಳು ಜೀವಂತವಾಗಿವೆ ಈ ದೇಶದಲ್ಲಿ ಅಂತಂದರೆ ಇದು ನಾಚಿಕೆಗೇಡು. ಈ ದೇಶದ ಸಂಪೂರ್ಣ ಅಭಿವೃದ್ಧಿಯ ವ್ಯವಸ್ಥೆಯಲ್ಲಿ ನಮ್ಮ ಅಭಿವೃದ್ಧಿ ಶೂನ್ಯ ಅಂತಲೇ ಹೇಳ್ಬೇಕಾಗ್ತದೆ. ಎಲ್ಲಿ ಯಾವ ದೇಶ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೇಕಂತಂದರೆ ಅಲ್ಲಿ ಸಂಪೂರ್ಣವಾಗಿ ಸ್ಲಮ್ಗಳು ನಿರ್ಮೂಲನೆ ಆಗಿರಬೇಕು, ಸ್ಲಮ್ಗಳ ಮುಕ್ತ ಆಗಿರಬೇಕು. ಆಗಲೇ ಮಾತ್ರ ಆ ದೇಶವನ್ನು ಸಂಪೂರ್ಣವಾಗಿ ನಾವು ಅಭಿವೃದ್ಧಿ ಹೊಂದಿದೆ ಅನ್ನಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ದೇಶದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಸರ್ಕಾರಗಳು, ಯಾವುದೇ ಸರ್ಕಾರ ಇರ್ಬೋದು, ಅಂಕಿಅಂಶಗಳನ್ನು ಕೊಡ್ತೇವೆ. ದೇಶದ GDP ಗ್ರೌತ್ ಇಷ್ಟಿದೆ, ಶೈಕ್ಷಣಿಕ ಮಟ್ಟದ ಬೆಳವಣಿಗೆ ಈ ರೀತಿ ಇದೆ, ಆರ್ಥಿಕ ಬೆಳವಣಿಗೆ ಭಾಳ ಸದೃಢವಾಗಿದೆ, ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇಡೀ ಪ್ರಪಂಚದ ಅತಿ ವೇಗವಾಗಿ. ಇದೇ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ನಗರದ ಹಿಂದಿ ವರ್ಧಮಾನ್ ಶಾಲೆಯ ಹತ್ತಿರ ಸ್ಲಂನಲ್ಲಿ ವಾಸಿಸುವ ಜನರು ವಸತಿ ಇಲ್ಲದೆ ರಸ್ತೆಯ ಮೇಲಿಗೆ ಗಲೀಜು ನೀರಿನಲ್ಲಿಯೇ ಕಳೆದ 5 ವರ್ಷಗಳಿಂದ ಜೀವನ ನಡೆಸುತ್ತಿದ್ದಾರೆ. ಕುಡಿಯುವ ನೀರು, ಶೌಚಾಲಯ, ರಸ್ತೆ ಸೇರಿದಂತೆ ಇನ್ನಿತರ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಎಂದು ತಿಳಿಸಿದರು. ಸ್ಲಂ ಜನರಿಗೆ ಸಿಗಬೇಕಾದ ಸೌಲಭ್ಯ ಹಾಗೂ ಯೋಜನೆಗಳ ಹಣವನ್ನು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ತಿಂದು ತೆಗೆಯುತ್ತಿದ್ದಾರೆ. ಅದೇ ಸ್ಲಂ ಜನರು ದಿನನಿತ್ಯ ನರಕ ಯಾತನೆಯಲ್ಲಿ ಬದುಕನ್ನು ನಡೆಸುತ್ತಿದ್ದಾರೆ. ಸ್ಲಂಗಳಲ್ಲಿ ರಸ್ತೆಗಳು, ಚರಂಡಿಗಳು ಹಾಗೂ ಮನೆಗಳನ್ನು ನಿರ್ಮಾಣ ಮಾಡದೆ ಬಿಲ್ಲುಗಳನ್ನು ಮಾತ್ರ ಎತ್ತಿಕೊಂಡು ತಿಂದಿದ್ದಾರೆ ಎಂದು ದೂರಿದರು. ಸಮಸ್ಯೆಗಳು ಸರ್ಕಾರ ಬಗೆಹರಿಸಲಿಕ್ಕೆ ಹಕ್ಕೊತ್ತಾಯ ಮಾಡ್ತಕ್ಕಂಥ ಹಬ್ಬ ಇದು. ಈ ಹಬ್ಬದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕಂತಕ್ಕಂಥದ್ದು ಕೂಡ ಬಹಳ ಪ್ರಾಮುಖ್ಯತೆ ಇದೆ. ಬಂಧುಗಳೇ, ನಾವು ಹೇಳ್ತೀವಿ, ಒಂದು ನಮಗೆ ಇಲ್ಲಿರ್ತಕ್ಕಂಥ ಜನರಿಗೆ, ನಮ್ಮ ತಂದೆ ತಾಯಿಯಂದ್ರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಎಷ್ಟು ಮನೆಗಳ ಇದಾವೋ ಗೊತ್ತಿಲ್ಲ ನನಗೆ ಎಷ್ಟು ಇಲ್ಲಿರ್ತಕ್ಕಂಥ. ದಯವಿಟ್ಟು ನಿಮಗೆ ಮನೆಗಳಿದ್ದಂಥವ್ರು ಕೈ ಎತ್ರಿ. ಜನತಾ ಮನೆ, ವಾಜಪೇಯಿ ಮನೆ, ಯಾರ್ಯಾರಿಗೆ ಮನೆ ಬಂದಿದ್ರೆ ಏನಾಗಿದೆ ಅಂತಂದ್ರೆ ಕಾಂಟ್ರಾಕ್ಟ್ಗಳು ಏನು ಮಾಡ್ತಾರೆ ಅಂತಂದ್ರೆ ಎಲ್ಲ ಕಡೆ ಗುತ್ತಿಗೆದಾರರು ಸ್ಲಮ್ನಿಂದ ಬಂದಿರ್ತಕ್ಕಂಥ ಹಣದಲ್ಲಿ 3.5 ಲಕ್ಷ 4 ಲಕ್ಷ ಮಾತ್ರ ಕೊಡೋದು. ಇಲ್ಲ ನೀವು ಗುಣದಾಕೆ, ನೀನು ಬೇಸ್ಮೆಂಟ್ ಮಾಡ್ಕೊ, ನೀನು ಬೇಸ್ಮೆಂಟ್ ಮಾಡ್ಕೊಂಡ ನಂತರ ನಿನಗೆ ಬೇರೆ ಮೆಟೀರಿಯಲ್ಸ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಎಲ್ಲ ಕಡೆ ರಾಯಚೂರಲ್ಲಿ ಎಲ್ಲ ಸ್ಲಮ್ ಮನೆಗಳು ಹಾಗೆಯೇ ನಿಂತ್ಕೊಂಡಿದ್ದಾವೆ, ಅರ್ಧಕಲ್ಲೇ ನಿಂತ್ಕೊಂಡಿದ್ದಾವೆ. ನಿಮಗೊಂದು ಭಾವಚಿತ್ರವನ್ನು ತೋರಿಸ್ತೀನಿ ಬಂಧುಗಳೇ. ನಿನ್ನೆ ನಾನು ಹಿಂದಿ ವರ್ಧಮಾನ್ ಶಾಲೆ ಹತ್ರ ಹೋಗಿದ್ದೆ. ಹಿಂದಿ ವರ್ಧಮಾನ್ ಶಾಲೆ ಹತ್ರ ಸುಮಾರು 5 ವರ್ಷಗಳಿಂದ ಸ್ಲಮ್ ಜನಗಳು ರಸ್ತೆ ಮೇಲೆ ಗಲೀಜು ನೀರು, ಸಣ್ಣ ಯಾವುದೇ ಲ್ಯಾಟ್ರಿನ್ ಇಲ್ಲ, ಶೌಚಾಲಯ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಯಾವುದೇ ಇಲ್ಲ. ಅಂಥದ್ರಲ್ಲಿ ಸುಮಾರು 5 ವರ್ಷಗಳಿಂದ ನದಿಗಳಂತೆ, ಹಂದಿಗಳಂತೆ ನರಕದ ವಾಸನೆಯಲ್ಲಿ ಇವತ್ತು ನನ್ನ ಜನ ಬರ್ತಾ ಇದ್ದಾರೆ, ನರಕದ ವಾಸನೆಯಲ್ಲಿ ಬರ್ತಾ ಇದ್ದಾರೆ. ಈ ಕೊಳೆಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು ತಿಂದು 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 ಗೊಬ್ಬೆ ತೋರ್ಬಿಟ್ಟಿದ್ದಾರೆ. ಇಲ್ಲಿಂದ ಕಾಂಟ್ರಾಕ್ಟ್ಗಳಿಗೆ ಬಂದಿಲ್ಲ. ಅವರು ಕಾಂಟ್ರಾಕ್ಟ್ ಒಬ್ಬರಿದ್ದ, ಅವನು ಇಡೀ ರಾಯಚೂರಿನಲ್ಲಿರ್ತಕ್ಕಂಥ ಎಲ್ಲ ಸ್ಲಮ್ ನಿವಾಸಿಗಳಲ್ಲಿ ರಸ್ತೆಗಳು, ಚರಂಡಿಗಳು, ಮನೆಗಳು ನಿರ್ಮಾಣ. ಸ್ಲಂ ಜನಾಂದೋಲನದ ರಾಜ್ಯ ಸಂಚಾಲಕ ಎ ನರಸಿಂಹಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ನಗರದಲ್ಲಿ ಸಾಂಸ್ಕೃತಿಕ ಸಮಾವೇಶ ಹಾಗೂ ಎಲ್ಲ ಕಡೆ ಸ್ಲಂ ಜನರ ಹಬ್ಬವನ್ನು ಆಚರಣೆ ಮಾಡುತ್ತಿರುವುದು ವಿಶೇಷ ಹಾಗೂ ಆಶ್ಚರ್ಯದ ಸಂಗತಿಯಾಗಿದೆ. 2007ರಲ್ಲಿ ಪ್ರಾರಂಭವಾಗಿ ಸ್ಲಂ ಜನಾಂದೋಲನ ಇಲ್ಲಿಯವರೆಗೆ ನಡೆದುಕೊಂಡು ಬಂದಿರುವುದು ಮುಂದಿನ ತಲೆಮಾರಿಗೂ ಈ ಒಗ್ಗಟ್ಟು ಹೀಗೆ ಇರಬೇಕು ಎಂದರು. ಸಮಾಜದಲ್ಲಿ ಸ್ಲಂ ಜನರ ಮೇಲೆ ಎಷ್ಟೇ ದೌರ್ಜನ್ಯಗಳಾದರೂ ಇಲ್ಲಿಯ ಜನ ಒಗ್ಗಟ್ಟಾಗಿ ತಮ್ಮ ಸಂಸ್ಕೃತಿ ಪ್ರತಿರೋಧವನ್ನು ಎತ್ತಿ ಹಿಡಿದಿದ್ದಾರೆ. ಸ್ಲಂ ಎಂದರೆ ಸಮಾಜದ ಕಳಂಕವೆಂದು ಹೇಳಲಾಗುತ್ತದೆ. ಅಂತಹ ಸ್ಥಳಗಳಲ್ಲಿ ಜನರು ಬದುಕುತ್ತಿದ್ದೇವೆ. ನೆಲದ ಮೇಲೆ ಸಂಸ್ಕೃತಿಯನ್ನು ಉಳಿಸುವವರು ಸ್ಲಂ ಜನರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಅಧ್ಯಕ್ಷೆ ನರಸಮ್ಮಲು ಮಾಡಗಿರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಹೇಮಾವತಿ, ಪಾಲಿಕೆ ಸದಸ್ಯ ಎಂ ಪವನ್ ಕುಮಾರ್, ಬಿಜೆಪಿ ಮುಖಂಡ ರವೀಂದ್ರ ಜರದಾರ್, ದಲಿತ ಮುಖಂಡರಾದ ಅಂಬಣ್ಣ ಅರೋಲಿಕರ್, ಎಂಆರ್ ಬೇರಿ, ಕೆಪಿಸಿಸಿ ವಕ್ತಾರ್
ರಜಾಕ್ ಉಸ್ತಾದ್, ಎಸ್ ರಾಜು, ಕರ್ನಾಟಕ ಕೊಳಚೆ ಅಭಿವೃದ್ಧಿ ನಿಗಮದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ದೇವೇಂದ್ರ ಕುಮಾರ್, ಪ್ರಮುಖರಾದ ರೇಣುಕಾ ಸರಡಗಿ, ನೂರ್ ಜಹಾನ್, ಜನಾರ್ದನ್ ಹಳ್ಳಿಬೆಂಚಿ, ಕೆಪಿ ಅನಿಲ್ ಕುಮಾರ್, ಶೋಭಾ, ಅಜಯ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮೊದಲು ನಗರದ ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರದವರೆಗೆ ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆ ನಡೆಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೋಲಿಗೆ ಕಾಂಗ್ರೆಸ್ ನೇರ ಕಾರಣವಾಗಿದ್ದು, ಸಾವರ್ಕರ್ ಹೆಸರನ್ನು ಅನಗತ್ಯವಾಗಿ ಎಳೆದು ತಂದು ಪ್ರಿಯಾಂಕ್ ಖರ್ಗೆ, ಛಲವಾದಿ ನಾರಾಯಣ ಸ್ವಾಮಿ ಸೇರಿ ಕೆಲವರು ರಾಜಕಾರಣಿ ಮಾಡುತ್ತಿದ್ದಾರೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕ ಅಧ್ಯಕ್ಷ ದೇವಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 1952ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬೊಂಬಾಯಿ ಉತ್ತರ ಕ್ಷೇತ್ರದಿಂದ ಮೀಸಲು ಅಭ್ಯರ್ಥಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷದಿಂದ ಕಾರಜೋಳ್ಕರ್ ನಾರಾಯಣ ಸಾಡೋಭಾ ಸ್ಪರ್ಧಿಸಿದ್ದು 14,561 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ರಾಜರೋಳ್ಕರ್ ನಾರಾಯಣ ಸಾಡೋಭಾ ಗೆಲುವು ಸಾಧಿಸಿದ್ದರು. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರನ್ನು ಸೋಲಿಸಿರುವುದನ್ನು ಹೇಳದೆ ಸಾವರ್ಕರ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದಾರೆ ಎಂದು ಹೇಳಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರು ಬರೆದ ಪತ್ರದಲ್ಲಿ ಸಾವರ್ಕರ್ ಇವರು ಸಹ ಸೋಲಿಗೆ ಕಾರಣವಾಗಿರಬಹುದು ಎಂದೆಷ್ಟು ಉಲ್ಲೇಖಿಸಿದ್ದಾರೆ. ಅವರೇ ಕಾರಣ ಎಂದು ಸುಳ್ಳು ಹೇಳುತ್ತಿದ್ದಾರೆ. 3 ಜನ ವ್ಯಕ್ತಿಗಳ ಕುರಿತು ನಡೆದ ಚರ್ಚೆಯ ಮಾತುಗಳಷ್ಟೇ. ಆದರೆ ಅಸ್ಪೃಶ್ಯತೆ, ಪರಿಶಿಷ್ಟ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಕುರಿತು ಮಾತನಾಡದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರ, ಹಣ ಮಾಡಲು ಅಂಬೇಡ್ಕರ್ ಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿರೋಧಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಜನರನ್ನು ವಂಚಿಸಿದ್ದಾರೆ. ಇವರು ಮಾಡಿರುವ ಆಸ್ತಿಯನ್ನು ಸರ್ಕಾರಕ್ಕೆ ಹಿಂದಕ್ಕೆ ನೀಡಬೇಕು. ಇಲ್ಲದೆ ಹೋದಲ್ಲಿ ಪಕ್ಷದಿಂದ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸುವುದಾಗಿ ಹೇಳಿದರು. ಈ ವಿಷಯವನ್ನು ಬಾಬಾ ಸಾಹೇಬರು ಆ ಫ್ರೆಂಡಿಗೆ ಬೆಳೀತಾರೆ. ಇವರೇನಂತಾರೆ, ಪ್ರಿಯಾಂಕರಿಗೆ ಸಾವರ್ಕರ್ ಅವರು ಸೋಲಿಸ್ಯಾರಂತ. ಸಾವರ್ಕರ್ ಅವರು ಆ ಚುನಾವಣೆ ನೀಡ್ಕೊಡ್ತಾರೆ. ಸಾವರ್ಕರ್ ಅವರು ಅಭ್ಯರ್ಥಿ ಅಲ್ಲ, ಅವರು ಯಾವ ಪಕ್ಷನೇ ಇಲ್ಲ. ಅವರಿಗೆ ಸಾವರ್ಕರ್ ಯಾಕೆ ತರ್ತಾರೆ ಇವರು? ಯಾಕಂತ ರೆಫರ್ ಮಾಡ್ತಾರೆ ಅಂದರೆ ಸಾವರ್ಕರ್ ಅವ್ರನ್ನ ಬಾಬಾ ಸಾಹೇಬರು ಪಾಕಿಸ್ತಾನ ಬಗ್ಗೆ ಇದಿರ್ತಾರೆ, ಇದು ಕಾಶ್ಮೀರ ಬಗ್ಗೆ ನಿಲ್ಸ್ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಅವಾಗ ಬಾಬಾ ಸಾಹೇಬ್ ನಿಲ್ಲುವಿಕೆ ಸಾವರ್ಕರ್ ಬ್ಯಾಂಕ್ಗೆ ಮತ್ತು ಕಾಂಗ್ರೆಸ್ ಅವರೆಲ್ಲ ಆಪೋಸ್ ಮಾಡಿರ್ತಾರೆ. ಮತ್ತು ಸಾವರ್ಕರ್ನು ನಮಗೆ ಬಿಡೋದು ಮಾಡಿರ್ಬೋದು ಅಂತ ನೋಡಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಅವರು. ಬಟ್ ಪಾಟೀಲ್ ಮತ್ತು ಇವರು ಯಾರು ಹಾಗೆ ಪ್ರೋತ್ಸಾಹ ಮಾಡ್ಕೊಂಡು ಅವ್ರು ಓಟ್ ಹಾಕಿಲ್ಲ ಅಂತ. ಯಾಕಂದರೆ ಜಾಯಿಂಟ್ ಓಟ್ ಇರ್ತಾವಲ್ಲ, ಜಾಯಿಂಟ್ ಸಿಸ್ಟಮ್. ಸಾಮಾನ್ಯ ಕ್ಷೇತ್ರದಲ್ಲಿ SC ಅಭ್ಯರ್ಥಿ ಇರ್ತಾನೆ ಮತ್ತು ಸಾಮಾನ್ಯ ಅಭ್ಯರ್ಥಿ ಇರ್ತಾನೆ. ಒಬ್ಬ 2 ಓಟ್ ಹಾಕ್ಬೇಕು. ಇಲ್ಲಿ ಪ್ರಿಯಾಂಕರಿಗೆ ಆರೋಪ ಏನು ಮಾಡ್ತಾರೆ ಅಂದರೆ, ಕಾಂಗ್ರೆಸ್ ಅಭ್ಯರ್ಥಿ ಹಾಕಿದ್ರು. ಯಾರು ಹಾಕಿದ್ರು? ಕಾಂಗ್ರೆಸ್ ಅಭ್ಯರ್ಥಿ. ಇವರು ಕಾಂಗ್ರೆಸ್ ಅವನೇ. ಅವ್ರ ಅಪ್ಪ ದೇಶ ಅಧ್ಯಕ್ಷ ಮನೆಗಾಲಿಗೆ ಅವ್ರಿಗೂ ತಿಳುವಳಿಕೆ ಇಲ್ಲ. ಅಲ್ಲಿ ಗೆದ್ದವ ಯಾರು? ಕಾಂಗ್ರೆಸ್ ಅಭ್ಯರ್ಥಿ ಕಾರಜೋಳ್ಕರ್ ನಾರಾಯಣ ಸೊಡೋಬ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಬಾಬಾ ಸಾಹೇಬ್ ವಿರುದ್ಧ ಗೆದ್ದಾನ. ಬಾಬಾ ಸಾಹೇಬ್ ಸೋತಿದ್ರೆ ಅವರು ಕಾಂಗ್ರೆಸ್ ಪಾರ್ಟಿ ನಿಖರವಾಗಿ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದೆ, ಚುನಾವಣಾ ಆಯೋಗದ ರಿಕಾರ್ಡು. ಇದನ್ನು ಬಂಚು ಮಾಡಿ ಸಾವರ್ಕರ್ ಆಗ್ತಾ ಇರ್ತಾರೆ ಇವರು. ಸಾವರ್ಕರ್ ಚುನಾವಣೆ ಸಂಬಂಧ ಇಲ್ಲ. ಅದರಲ್ಲಿ ಮಾತ್ರ ಸ್ಪಷ್ಟವಾಗಿ ಬಂದ ಬಾಬಾ ಸಾಹೇಬರು, ನಾವು ಪಾಕಿಸ್ತಾನ ಕಾಶ್ಮೀರ ಬಗ್ಗೆ ಚರ್ಚೆ ಮಾಡಿದಾಗ ನಾವು ಅವ್ರು ವಿರೋಧ ಮಾಡಿದ್ರು. ಅದು ಹಿನ್ನೆಲೆಯಲ್ಲಿ ಅವರು ನಮಗೆ ಬೆಂಬಲ ಮಾಡಬೇಕಿಲ್ಲ ಅಷ್ಟೇ ಹೇಳ್ತಾರೆ ಹೊರತು ಅವ್ರು ಸಂಬಂಧ ಅಂತ ಹೇಳ್ತಾರೆ ಕ್ಲಿಯರ್ ಕಟ್ಟಾಗಿ. ಈ ಥರ್ಡ್ ಪಾರ್ಟಿ ರೆಫರೆನ್ಸ್ ಲೆಟರ್ ಅವರು ಥರ್ಡ್ ಪಾರ್ಟಿ ರೆಫರೆನ್ಸ್ ಲೆಟರ್ನ ಈ ಪ್ರಿಯಾಂಕರಿಗೆ ನೋಡ ಅಸಮದಲ್ಲಿ ಏನು ಮಾತಾಡ್ಬೇಕಂದ್ರೆ ಸಂವಿಧಾನ ಬಗ್ಗೆ ಮಾತಾಡಬೇಕು, ದೌರ್ಜನ್ಯ ದಬ್ಬಾಳಿಕೆ ಬಗ್ಗೆ ಮಾತಾಡಬೇಕು, ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮಾತಾಡಬೇಕು, ಸಾಮಾಜಿಕ ಸ್ಥಾನಗಳ ಬಗ್ಗೆ ಮಾತಾಡಬೇಕು. ಅಂಥ ವಿಧಾನಸಭೆಯಲ್ಲಿ ಯಾವುದೋ ಒಂದು ಲೆಟರ್ ಇಟ್ಕೊಂಡು ಎಸ್ ಘಾಟಿ ಮಾಡ್ತಾರೆ. ಅವನು ಈ ಕಾರ್ಯ ಒಬ್ಬ ಯಶ್ ಅಂತ ಅಂತ. ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಇವರು ಪ್ರಿಯಾಂಕ್ ಖರ್ಗೆ ಹೇಳಿಕೆ ಸಮರ್ಥಿಸಿಕೊಂಡಿದ್ದಾರೆ. ಅವರಿಗೂ ತಿಳುವಳಿಕೆ ಕೊರತೆ ಇದೆ. ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಳಸಿಕೊಳ್ಳಲಾಗುತ್ತಿರುವುದು ವಿಷಾದ ಸಂಗತಿ ಎಂದರು. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಮಾರುತಿರಾವ್ ಜಂಬಗ, ಮಹಾಂತೇಶ್ ಕುಮಾರ್ ಮಿತ್ರ, ಮದನ್ ಕುಮಾರ್ ಮಿತ್ರ, ಸ್ವಾಮಿದಾಸ ಜಗಲಿಕುರ್ಡಿ ಇದ್ದರು. ಸರ್ಕಾರ ಅಧೀನದಲ್ಲಿರುವ ಕೆಐಎಡಿಬಿ, ಕೆಎಸ್ಎಸ್ಐಡಿಬಿ ಮತ್ತು ಎಪಿಎಂಸಿ ಹೌಸಿಂಗ್ ಬೋರ್ಡ್ಗಳಿಂದ ಹಂಚಿಕೆಯಾಗುವ ನಿವೇಶನಗಳ ನೋಂದಣಿಗೆ ಈ ಖಾತಾದಿಂದ ವಿನಾಯಿತಿ ನೀಡಬೇಕೆಂದು ರಾಯಚೂರು ಕಾಟನ್ ಮಿಲ್ಸರ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಆಗ್ರಹಿಸಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸರ್ಕಾರ ಖಾಸಗಿ ಲೇಔಟ್ ನಿವೇಶನಗಳ ನೋಂದಣಿಗೆ ಈ ಖಾತಾ ಕಡ್ಡಾಯಗೊಳಿಸಿದೆ. ಆದರೆ ಉಪ ನೋಂದಣಿ ಕಚೇರಿ ಅಧಿಕಾರಿಗಳು ಸರ್ಕಾರದ ಅಧೀನ ಸಂಸ್ಥೆಗಳಿಗೂ ಈ ಖಾತಾ ಸಲ್ಲಿಸಿದರೆ ಮಾತ್ರ ನೋಂದಣಿ ಮಾಡುವುದಾಗಿ ಹೇಳುತ್ತಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಬರುವ ಆದಾಯದೊಂದಿಗೆ ಹೊಸ ಕೈಗಾರಿಕೆಗಳನ್ನು ಸ್ಥಾಪಿಸಲು ಅಡ್ಡಿಯಾಗುತ್ತಿದೆ. ಹಳೆದಾಗಿರುವ ನಿವೇಶನಗಳ ಮೂಲ ನಕ್ಷೆ ಇಲ್ಲದೆ ಇರುವುದು, ಸಂಬಂಧಿಸಿ ಇಲಾಖೆಗಳಲ್ಲಿ ಅಧಿಕಾರಿಗಳೇ ಇಲ್ಲದೆ ಇರುವುದರಿಂದ ಅಗತ್ಯ ನಕ್ಷೆ ಸೇರಿ ಇತರೆ ದಾಖಲೆ ಸಂಗ್ರಹಿಸಲು ಸಹ ಸಾಧ್ಯವಾಗುತ್ತಿಲ್ಲ. ಮಹಾನಗರ ಪಾಲಿಕೆ 1 ವರ್ಷ ಕಾಲಾವಧಿ ನೀಡಿ ದಾಖಲೆ ನೀಡಲು ಅವಕಾಶ ನೀಡಬೇಕು. ನೋಂದಣಿ ಮಾಡಲು ಅಗತ್ಯವಾಗಿರುವ ಪ್ರಮಾಣ ಪತ್ರ ನೀಡಬೇಕೆಂದು ಒತ್ತಾಯಿಸಿದರು. ಎಪಿಎಂಸಿ ಮತ್ತು ಹೌಸಿಂಗ್ ಬೋರ್ಡ್ನಲ್ಲಿ ಅಲಾಟ್ಮೆಂಟ್ ಅಂದರೆ ಸರ್ಕಾರದಿಂದಲೇ ಅಲಾಟ್ಮೆಂಟ್ ಆಗಿದ್ದಂಥ ನಿವೇಶನಗಳಿಗೆ ಈ ಖಾತೆ ತಗೋಬೇಕಂದ್ರೆ ಭಾಳ ಕಷ್ಟ ಆಗಿದೆ. ಯಾಕಂದರೆ ಇವು ಲೇಔಟ್ಗಳು ಕನಿಷ್ಠ ಒಂದು 20-30 ವರ್ಷ ಹಿಂದಗಡೆ ಆಗಿತ್ತು. ಅದು ಲೇಔಟ್ಗಳು ಯಾವಾಗ ನಗರಸಭೆಗೆ ನಗರ ಪಾಲಿಕೆಗೆ ಸಬ್ಮಿಟ್ ಮಾಡಿದ್ರೆ ಮಾತ್ರ ಈ ಖಾತೆ ತೆಗೆದುಕೊಂಡು ಅಂತ ನಗರಸಭೆಯವರು ಹೇಳ್ತಾರೆ. ಇದರಿಂದ ಏನಾಗ್ತದೆ ಅಂದರೆ ಸಡನ್ ಆಗಿ ನಮಗೆ ಈ ಖಾತೆ ತಗೋಬೇಕಂದ್ರೆ ಈಗ ನಮ್ಮ ನಗರ ಪಾಲಿಕೆ ಸಬ್ಮಿಟ್ ಮಾಡಿದ್ದಾರೆ ಕೆಲವು, ಆದರೂ ಅದು ಆಗ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಅಪ್ಡೇಟ್ ಮಾಡಬೇಕು, GPS ಮಾಡಬೇಕು, ಅವೆಲ್ಲ ಭಾಳ ಕಷ್ಟ ಆಗಿದೆ. ಇದರಿಂದ ನನ್ನ ಉದ್ದೇಶ ಏನಂದರೆ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ. ಈಗಾಗಲೇ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಮತ್ತು MP ಪಾಟೀಲ್ ಸಾಹೇಬರಿಗೆ, ಮುನ್ಸಿಪಲ್ ಸೆಕ್ರೆಟರಿ ಅವರಿಗೆ ಎಲ್ಲರಿಗೂ ಮನವಿ ಪತ್ರ ಮುಖ್ಯಮಂತ್ರಿಗಳಿಗೆ ಕೂಡ ಕೊಟ್ಟು ಬಂದೇನೆ. ಏನಂತಂದರೆ ಈ ಗೌರ್ಮೆಂಟ್ ಸಂಸ್ಥೆಗಳಿಂದ ಏನು ಅಲಾಟ್ಮೆಂಟ್ ಆಗಿರ್ತಾವ ಅದಕ್ಕೆ ಈ ಖಾತೆ ಕಡ್ಡಾಯವಾಗಿ ಇಲ್ಲ ತೆಗಿಬೇಕಂತ ನನ್ನ ಉದ್ದೇಶ. ನಾವು ಯಾಕೆ ತೆಗಿಬೇಕಂದ್ರೆ ಇವರು ಒಂದು ಗೌರ್ಮೆಂಟ್ KIDB ಅಂದರೆ ಗೌರ್ಮೆಂಟ್, ಈ ಮುನ್ಸಿಪಲ್ ನಗರಸಭೆ ಅಂದರೆ ಗೌರ್ಮೆಂಟ್, ಸಬ್ ರಿಜಿಸ್ಟರ್ ಅಂದ್ರೆ ಗೌರ್ಮೆಂಟ್. ಈ ಗೌರ್ಮೆಂಟ್ ಸಂಸ್ಥೆಗೆ ನಾವು ಈ ಖಾತೆ ಕೇಳಿದ್ರೆ ನಂಬಿಕೆ ಇರಲಾರ್ದಂಗೆ ಆಗ್ತದೆ, ಆ ಸಂಸ್ಥೆಗೆ ನಂಬಿಕೆ ಇರಲಾರ್ದಂಗೆ ಆಗ್ತದೆ. ಆದ ಕಾರಣ ಇವು ಕೆಲವರಿಂದ 5-6 ಸಂಸ್ಥೆಗಳಿದ್ದಾವ, ಅಲ್ಲಿಂದ ಅಲಾಟ್ಮೆಂಟ್ ಆಗಿತ್ತು. ಅವರೇ ಪ್ರಮಾಣ ಪತ್ರ ಕೊಟ್ಟರೆ ಅದು ರಿಜಿಸ್ಟರ್ ಮಾಡಬೇಕು ಸಬ್ ರಿಜಿಸ್ಟರ್ನಲ್ಲಿ ಅಂತ ಸಬ್ ರಿಜಿಸ್ಟರ್ ಕೋರಿದಾಗ ಸಬ್ ರಿಜಿಸ್ಟರ್ ಏನಂದ್ರೆ ಇಲ್ಲ ನನಗೆ ಈ ಖಾತೆ ಬೇಕು ಅಷ್ಟೇ. ನಾವು ಅದು ಕೂಡ ಕೇಳಿದ್ವಿ, ನೀವು ಕಡ್ಡಾಯವಾಗಿ ಸರ್ಕಾರದಿಂದ ಎಲ್ಲಕ್ಕೂ ಈ ಗೌರ್ಮೆಂಟ್ ಸಂಸ್ಥೆಗಳಿಗೂ ಮತ್ತು ಪ್ರೈವೇಟ್ ಲೇಔಟ್ಗಳಿಗೂ ಈ ಖಾತಾ ಇದ್ರೆ ಮಾತ್ರ ಮಾಡಬೇಕಂತ ಏನೋ ಆದೇಶ ಇತ್ತಂದರೆ ಅದಕ್ಕೆ ಯಾವುದೇ ರಿಪ್ಲೈ ಕೊಡ್ತಾ ಇಲ್ಲ. ಆದ ಕಾರಣ ಇಲ್ಲಿ ನಗರಸಭೆಯಲ್ಲಿ ನಾವು ಟೈಮ್ ಸಿಗ್ಬೇಕಂದ್ರೆ ಕಮಿಷನರ್ ಅವರು ಸಿಗಲ್ಲ. ನಾವು ಎಷ್ಟು ಇದಕ್ಕೆ ಏನೋ ಮೆಮೊರಲ್ ಕೊಡ್ಬೇಕಂದ್ರೆ ಅದಕ್ಕೆ ಸ್ಟೇಟ್ ಲೆವೆಲಲ್ಲಿ ಎಲ್ಲ ಮಿನಿಸ್ಟ್ರಿಗಳಿಗೆ ನಾನು ಕೊಟ್ಕೊತಿದ್ವಿ. ಇದರಿಂದ ಭಾಳಷ್ಟು ತೊಂದರೆ ಇದೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಇವಾಗ ಸೀಸನ್ ಬಂದಾಯಿತು, ನೆಕ್ಸ್ಟ್ ಸೀಸನ್ ಚಾಲು ಆಗ್ತದೆ. ಓಡಿಗಳು ರಿನ್ಯೂವಲ್ ಮಾಡಬೇಕಾದ್ರೆ ಸಬ್ ರಿಜಿಸ್ಟರ್ ರಿಜಿಸ್ಟ್ರೇಷನ್ ಮಾಡಬೇಕು. ಈ ಖಾತಾದಿಂದ ಕೈಗಾರಿಕೆಗಳ ನಿವೇಶನ ನೋಂದಣಿಗೆ ಆಗುತ್ತಿರುವ ತೊಂದರೆ ಕುರಿತಾಗಿ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಹಾಗೂ ಕೈಗಾರಿಕೆ ಸಚಿವರಿಗೂ ಪತ್ರ ಬರೆದು ವಿನಂತಿಸಲಾಗಿದೆ. ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಲಾಗುತ್ತದೆ. ಕೂಡಲೇ ಸರ್ಕಾರಿ ಸಂಸ್ಥೆಗಳಿಂದ ಹಂಚಿಕೆಯಾಗಿರುವ ನಿವೇಶನಗಳಿಗೆ ಈ ಖಾತಾ ಕಡ್ಡಾಯ ನಿಯಮ ಕೈಬಿಡಬೇಕೆಂದು ಒತ್ತಾಯಿಸಿದರು. ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ನಗರದ ಐತಿಹಾಸಿಕ ಕಂದಕದ ಸ್ವಚ್ಛತೆಗೆ ಮುಂದಾಗಿದ್ದು, ಸಾರ್ವಜನಿಕರು ಆಂದೋಲನ ರೀತಿಯಲ್ಲಿ ಸ್ವಚ್ಛತೆಗೆ ಬೆಂಬಲಿಸಿ ನಗರ ನಮ್ಮದು, ಪಾಲಿಕೆ ನಮ್ಮದು ಎಂಬ ಅಭಿಯಾನದಿಂದ ಕಸ ವಿಲೇವಾರಿಗೆ ಸಹಕರಿಸಬೇಕೆಂದು ಮಹಾನಗರ ಪಾಲಿಕೆ ಹಿರಿಯ ಸದಸ್ಯ ಜಯಣ್ಣ ಮನವಿ ಮಾಡಿದರು. ಅವರಿಂದು ಕೇಂದ್ರ ಬಸ್ ನಿಲ್ದಾಣದ ಬಳಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಳೆಗಾಲದ ಹಿನ್ನೆಲೆಯಲ್ಲಿ ಕಳೆದ 4 ದಿನಗಳಿಂದ ಕಂದಕ ಸ್ವಚ್ಛತಾ ಕಾರ್ಯ ಪ್ರಾರಂಭವಾಗಿದೆ. ಪಾಲಿಕೆ ಸಕಾರಾತ್ಮಕ ಬೆಳವಣಿಗೆ ಮುಂದಾಗಿದೆ. ಸಾರ್ವಜನಿಕರು ಸಹ ಕೈ ಜೋಡಿಸುವುದು ಅಗತ್ಯವಾಗಿದೆ. ಮಾರುಕಟ್ಟೆಗಳು ಸೇರಿದಂತೆ ಎಲ್ಲೆಡೆಯೂ ಕಸವನ್ನು ಎಲ್ಲೆಂದರಲ್ಲಿ ಹಾಕದೆ ತ್ಯಾಜ್ಯ ವಿಲೇವಾರಿಗೆ ಸಹಕರಿಸಬೇಕು. ನಮ್ಮ ನಗರ ಅಭಿಯಾನ ಎಲ್ಲರಲ್ಲಿಯೂ ಮಾಡಬೇಕಿದೆ. ಪಾಲಿಕೆ ಮಹಾಪೌರರಾದ ನರಸಿಂಹಲು ಮಾಡಗಿರಿ, ಸಾಜಿದ್ ಸಮೀರ್ ಹಾಗೂ ಆಯುಕ್ತರಾದ ಜುಬಿನ್ ಮಹೋಪಾತ್ರ ಇವರು ಕಂದಕ ಸ್ವಚ್ಛತೆಗೆ ಮುಂದಾಗಿದ್ದು ಸಮುದಾಯವು ಸಹಕಾರ ನೀಡಬೇಕೆಂದರು. देखो जी वो हाइट है अभी देखो बीच में कैसे देख सीधा वो बैठ गए भैया हो गया सर तो 5 मिनट देख लीजिए ಕಷ್ಟ
ರಾಜು ಡಿಸ್ಟರ್ಬ್ ಮಾಡಬೇಡ ಅದನ್ನ. मेरे पास है ಒದಗಿಕೊಂಡಿರುವಂಥ ಈ ಕಂದಕವನ್ನು ಬಹು ವರ್ಷಗಳ ಕಾಲದಿಂದಲೂ ಕೂಡ ಜನರ ಮನಸ್ಸಿನಲ್ಲಿ ಬಿದ್ದು ಸ್ವಚ್ಛಗೊಳಿಸಬೇಕು. ಇದರಿಂದ ನಗರವನ್ನು ಸ್ವಚ್ಛವಾಗಿಡಬೇಕು, ಪರಿಸರ ಮುಕ್ತವಾಗಿರಬೇಕು, ಸೊಳ್ಳೆ ಮುಕ್ತವಾಗಿರಬೇಕು ಅಂತೇಳಿ ಭಾಳ ಇದರ ಬಗ್ಗೆ ಜನ ಚರ್ಚೆಗಳು ಮಾಡ್ತಾಯಿದ್ರು. ಅದರಂತೆ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಮತ್ತು ನಿತೀಶ್ ಕುಮಾರ್ ಅವರು ಮತ್ತು ಪಾಲಿಕೆ ಆಯುಕ್ತರಾದಂಥ ಜಮೀರವರು ಮತ್ತು ಪಾಲಿಕೆ ಅಧ್ಯಕ್ಷರಾದಂಥ ಸಹೋದರಿ ನರಸಿಂಹ ಮಾಡಿದಿರಿ ಅವರು, ಸಾದಿ ಸಮೀರ್ ಅವರು ಮತ್ತು ಇಡೀ ಕೌನ್ಸಿಲ್ ಈ ಬಗ್ಗೆ ಆಲೋಚನೆ ಮಾಡಿ ಇವತ್ತು ಇದನ್ನು ಶುದ್ಧಗೊಳಿಸಬೇಕು. ಆ ಮೂಲಕ ಏನು ಇಡೀ ಜಿಲ್ಲೆ ನಮ್ಮದು ಈ ಕಡೆ ಇದೆ, ರಾಯಚೂರು ಕೇಂದ್ರ ಸ್ಥಾನದ ಇಡೀ ಜಿಲ್ಲೆ ಬಹುಭಾಗ ಈ ಪ್ರದೇಶದಲ್ಲಿರೋದರಿಂದ ಇಲ್ಲಿ ಬರುವಂಥ ಏನು ಪ್ರವಾಸಿಗರಿದ್ದಾರೆ, ಟ್ರಾವೆಲಿಂಗ್ ಪಬ್ಲಿಕ್ ಇದ್ದಾರೆ, ಬಸ್ ಸ್ಟ್ಯಾಂಡ್ ಇದೆ ಮತ್ತು ಬೇರೆ ಬೇರೆ ಊರುಗಳಿಂದ ಬಂದಂಥವ್ರು ಈ ದುರ್ವಾಸನೆಗೆ ಹೋಗು ಮುಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಇಂಥ ಒಂದು ವಾತಾವರಣದಿಂದ ಮುಕ್ತ ಮಾಡಬೇಕಂತೇಳಿ ಇವತ್ತು ಜಿಲ್ಲಾಡಳಿತ, ಪಾಲಿಕೆ ಜಂಟಿಯಾಗಿ ಇವತ್ತು ಈ ಕಾಮಗಾರಿಯನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಿಕೊಂಡಿದ್ದು. ಇದು ಐತಿಹಾಸಿಕವಾದಂಥ ಇಲ್ಲಿ ರಾಜರ ಮಹಾರಾಜರ ಕಾಲದಲ್ಲಿ ಕೋಟೆ ಸುತ್ತಲೂ ಏನು ರಕ್ಷಣಾತ್ಮಕ ಕೆಲಸಕ್ಕಾಗಿ ಮಾಡಿರುವಂಥ ಈ ಕಂದಕವನ್ನು ಸ್ವಚ್ಛಗೊಳಿಸಬೇಕು. ಆ ಮೂಲಕ ಪಕ್ಕ ದರ್ವಾಜ ಸುಂದರೀಕರಣಕ್ಕೆ ಒಂದು ಪ್ರಾರಂಭವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಇದನ್ನು ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಹಾಪೌರರಾದ ನರಸಿಂಹಲು ಮಾಡಗಿರಿ, ಸದಸ್ಯ ಜಿಂದಪ್ಪ, ತಿಮ್ಮಪ್ಪ ನಾಯಕ್, ಹರಿಬಾಬು ರಾಂಪುರ್, ನರಸಿಂಹಲು ಮಾಡಗಿರಿ, ಬಸವರಾಜ್ ಪಾಟೀಲ್ ಅತ್ತನೂರು ಸೇರಿದಂತೆ ಪಾಲಿಕೆ ತಾಂತ್ರಿಕ ವಿಭಾಗದ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ಈಗ ಜಾಹೀರಾತು. ಶ್ರೀ 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 ಮಹಾಮಾತೆ ಕಂಚು ಮಾರಮ್ಮ ದೇವಿ 288ನೇ ಜಾತ್ರಾ ಮಹೋತ್ಸವ ದಿನಾಂಕ 3/6/2025 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ದಿನಾಂಕ 4/6/2025 ಬುಧವಾರ ಕುಂಭಮೇಳ ಬೆಳಿಗ್ಗೆ 7 ಗಂಟೆಯಿಂದ. ದಿನಾಂಕ 5/6/2025 ಗುರುವಾರ ರಥೋತ್ಸವ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ದಿನಾಂಕ 6/6/2025 ಶುಕ್ರವಾರ ಉತ್ಸಾಹ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ಕೋರುವವರು ಶ್ರೀ ಎಸ್ ರಾಜು, ಪ್ರಧಾನ ಕಾರ್ಯದರ್ಶಿ, ಶ್ರೀ ಕಂಚು ಮಾರಮ್ಮ ದೇವಿ ದೇವಸ್ಥಾನ ಸಮಿತಿ, ರಾಯಚೂರು. ವಸತಿ ಶಿಕ್ಷಣ ನಿರ್ದೇಶನಾಲಯ ಸ್ಥಾಪನೆ, ಜ್ಯೋತಿ ಸಂಜೀವಿನಿ ಅನುಷ್ಠಾನ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ವಸತಿ ಶಾಲೆಗಳ ನೌಕರರ ಸಂಘದ ವತಿಯಿಂದ ಮೌನ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ನೂತನ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ಮೂಲಕ ತೆರಳಿ ಸ್ಥಾನಿಕ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ವಸತಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು, ಮನೆಯ ಬಾಡಿಗೆ ಕಡಿತದಿಂದ ವಿನಾಯಿತಿ ನೀಡಬೇಕು, ಶೇಕಡ 10ರಷ್ಟು ವಿಶೇಷ ಭತ್ಯೆ ಮಂಜೂರಾತಿ ನೀಡಬೇಕು ಎಂದು ಆಗ್ರಹಿಸಿದರು.
ಮೇ 26ರಿಂದ 28ರವರೆಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಗಿದೆ. 29ರಂದು ಎಲ್ಲ ವಸತಿ ಶಾಲೆಗಳಿಗೆ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ ನಿರ್ವಹಿಸಲಾಗಿದೆ. ನಿನ್ನೆ ತರಗತಿಯನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಲಾಯಿತು. ಇಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಬೇಡಿಕೆ ಈಡೇರಿಕೆಗೆ ಸ್ಪಂದಿಸದಿದ್ದರೆ ಜೂನ್ 2ರಿಂದ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ವಸತಿ ಶಾಲೆಗಳ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. 800 ಜನ ಇದ್ದೀವಿ. ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಮತ್ತು ನಮ್ಮ ಇಲಾಖೆಗೆ ತುಲನೆ ಮಾಡಿದಾಗ ಅಲ್ಲಿ 3 ಕ್ಲಾಸ್ ಹೇಳ್ತಾರೆ, ನಾವು 5 ಕ್ಲಾಸ್ ಹೇಳ್ತೀವಿ. ನಮ್ಮ ವೃತ್ತಿ ಸಮಸ್ಯೆಗಳು, ಭವಿಷ್ಯದ ಸಮಸ್ಯೆಗಳು, ನಮ್ಮ ಮಕ್ಕಳ ಭವಿಷ್ಯದ ಸಮಸ್ಯೆಗಳು ಇರೋದ್ರಿಂದ 5 ಬೇಡಿಕೆಗಳನ್ನು ನಾವು ಈಡೇರಿಸಬೇಕಂತೇಳಿ ಮೊನ್ನೆ 26, 27, 28 3 ದಿನಗಳ ಕಾಲ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಆದರೂ ಕೂಡ ನಮಗೆ ಯಾವುದೇ ಸ್ಪಂದನೆ ಸಿಗದಿದ್ದರಿಂದ ನಾವು ಹಂತ ಹಂತವಾಗಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಂತೇಳಿ ನಮ್ಮ ರಾಜ್ಯ ಸಂಘದಿಂದ ನಿರ್ದೇಶನ ಬಂತು. ಅದೇ ರೀತಿ ಇವತ್ತು ನಿನ್ನೆ 29, 30 ಶಾಲೆಗಳಲ್ಲಿ ಕಪ್ಪು ಬಟ್ಟೆ ಧರಿಸಿಕೊಂಡು ಪ್ರತಿಭಟನೆ ಆಯಿತು. ಇವತ್ತು ಅಂಬೇಡ್ಕರ್ ವೃತ್ತದಿಂದ ಇಲ್ಲಿವರೆಗೂ ಕೂಡ ಮೌನ ಪ್ರತಿಭಟನೆ, ಎಲ್ಲ ಶಿಕ್ಷಕರು ಮೌನ ಪ್ರತಿಭಟನೆಯೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಇವತ್ತೆಲ್ಲ ಶಿಕ್ಷಕ ವೃತ್ತಿ ಬಾಂಧವರು ಮಾಡ್ತಾ ಇದ್ದೀವಿ. ನಮ್ಮದು ಒಂದೇ ಬೇಡಿಕೆ, ನಮಗೆ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವಸತಿ ಶಿಕ್ಷಣ ನಿರ್ದೇಶನಾಲಯ ಆಗಬೇಕು ಅನ್ನೋದು ಎಲ್ಲರ ಒಕ್ಕೊರಲಿನ ಬೇಡಿಕೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಶೈಲಾ ನಾಯಕ್, ಉಪಾಧ್ಯಕ್ಷ ರುದ್ರೇಶ್, ಪ್ರಧಾನ ಕಾರ್ಯದರ್ಶಿ ಸಾಬುಗೌಡ, ಸಹ ಕಾರ್ಯದರ್ಶಿ ಪ್ರಕಾಶ್ ರಾಂಪುರ್, ಸಂಘಟನಾ ಕಾರ್ಯದರ್ಶಿ ಶಶಿಧರ್, ಖಜಾಂಚಿ ಲಾಲ್ ಅಹಮದ್ ಸೇರಿದಂತೆ ಶಿಕ್ಷಕರು ಇದ್ದರು. ಪ್ರತಿಯೊಬ್ಬರು ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಎಂದು ಮಹಾನಗರ ಪಾಲಿಕೆ ಸದಸ್ಯ ಎನ್ ಶ್ರೀನಿವಾಸ್ ರೆಡ್ಡಿ ಹೇಳಿದರು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಕೊರಮ ಕೊರಚ ಸಮಾಜ ಸೇವಾ ಸಂಘದ ವತಿಯಿಂದ ಶ್ರೀ ಮಾತೆ ಪೌಲಿಮಾರಿ ಮಾರೆಮ್ಮ ಹಾಗೂ ಕಂಚು ಮಾರಮ್ಮ ದೇವಿ ಜಾತ್ರೆ ಅಂಗವಾಗಿ ಏರ್ಪಡಿಸಿದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು. ಸಮಾಜ ವತಿಯಿಂದ ಹಮ್ಮಿಕೊಂಡ ಕ್ರೀಡೆಗಳಿಂದ ಸಮಾಜವನ್ನು ಒಗ್ಗೂಡಿಸಿಕೊಂಡು ಹೋಗುವ ಕೆಲಸ ಮಾಡುತ್ತಿದ್ದನ್ನು ಶ್ಲಾಘಿಸಿದರು. ಇಂದಿನಿಂದ 3 ದಿನಗಳವರೆಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಸಮಾಜದ ಪ್ರತಿಯೊಬ್ಬ ಯುವಕರು ಭಾಗವಹಿಸಿ ಯಶಸ್ವಿಗೊಳಿಸಲು ತಿಳಿಸಿದರು. ಬರ್ರಿ ಎಲ್ಲ ಪರಿಚಯ ಮಾಡಿಸ ಗಿರೀಶ್ ಭಾಯ್ ಒಂದೇ ತಟ್ಬಿಡು ಸರಿ ಅಲ್ಲೇ ಇಂದ ನನ್ನ ಬಗ್ಲಿಗೆ ಆಲ್ ದ ಬೆಸ್ಟ್. ಈಗ ಸಮಾಜದಿಂದ ಲಿಯಪ್ಪ ಮಾಡಿ ಶ್ರೀನಿವಾಸನವರಿಗೆ ಮಾಲಾ ಈಗ ವೀರೇಶ್ವರರಿಂದ ಸನ್ಮಾನ. ಅದೇ ರೀತಿಯಾಗಿ ಸಮಾಜದ ಆಟ ಆಡೋದು ಕಾಂಪಿಟೇಷನ್ ಫೈನಲ್ ಇರುತ್ತೆ. ಅದಕ್ಕೆ ಯಾವುದೇ ತೊಂದರೆ ಆಗಲಾರ್ದಂಗೆ ನೀಟಾಗಿ ಮಾಡಿಕೊಂಡು ಸಮಾಜ ಹಾಗೂ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಹುಲಿಗೆಪ್ಪನವರೇ ಮತ್ತು ವೀರೇಶ್ವರನವರೇ, ಇದೊಂದು ಒಳ್ಳೆ ಕಾರ್ಯಕ್ರಮ ನೀವು ಆಯೋಜಿಸಲಾಗಿದ್ದ.
ಪರವಾಗಿಲ್ಲ. ಎಲ್ಲ ಕ್ರಿಕೆಟರ್ಗೆ ಸೋಲು ಗೆಲುವು ಇರೇ ಇರುತ್ತದೆ. ಗೆಲುವು ಮುಂದೆ ಸಾಗೋಣ, ಮುಂದಕ್ಕೆ ಹೋಗ್ಬೇಕು, ಒಂದು ಹೆಜ್ಜೆ ಮುಂದಿಡಬೇಕು, ಸೋಲು ಮುಂದೆ ಸಾಗಬೇಕು ಅಷ್ಟೇ. ಇನ್ನು ಒಳ್ಳೆಯ ಎಲ್ಲ ಕಾರ್ಯಕ್ರಮ ಎಲ್ಲ ಆಗಲಿ. ಈ ಕ್ರಿಕೆಟು ಆಯೋಜಿಸಲಾದ ಎಲ್ಲರಿಗೆ ನಾನು ಸ್ವಾಗತಿಸ್ತೇನೆ. ಎಲ್ಲ ಸಂದರ್ಭದಲ್ಲಿ ಜಿಲ್ಲಾ ಕೊರಮ ಕೊರಚ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಹುಲಿಗೆಪ್ಪ, ಡ್ಯಾಡಿ ವೀರೇಶ್, ಬ್ರೂಸ್ಲಿ, ನರೇಶ್ ರೆಡ್ಡಿ, ಮಾಣಿಕ, ಮಾಲ ಭಜಂತ್ರಿ, ವೀರೇಶ್, ನರಸಪ್ಪ ಸೇರಿದಂತೆ ಸಮಾಜದ ಮುಖಂಡರು, ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ವಾತಂತ್ರ್ಯ ದೊರೆತು 75 ವರ್ಷವಾದರೂ ಸ್ಲಂಗಳು ಜೀವಂತ. ಎ ವಸಂತ್ ಕುಮಾರ್ ಕಳವಳ. ಖರ್ಗೆ ಕುಟುಂಬದ ಅಕ್ರಮ ಆಸ್ತಿ ಸರ್ಕಾರಕ್ಕೆ ಹಿಂದಿರುಗಿಸಲು ಹೈಕೋರ್ಟ್ನಲ್ಲಿ ರಿಟ್. ದೇವಮಿತ್ರ. ಸರ್ಕಾರಿ ಅಧೀನ ಸಂಸ್ಥೆಗಳ ನಿವೇಶನ ನೋಂದಣಿಗೆ ಈ ಖಾತಾ ವಿನಾಯಿತಿ ನೀಡಲಿ. ಲಕ್ಷ್ಮೀರೆಡ್ಡಿ. ಕಂಟಕ ಸ್ವಚ್ಛತೆಗೆ ಚಾಲನೆ. ನಗರದ ನಾಗರಿಕರು ಸ್ವಚ್ಛತೆಯನ್ನು ಆಂದೋಲನ ರೀತಿಯಲ್ಲಿ ಬೆಂಬಲಿಸಲಿ. ಜಯಣ್ಣ. ವಸತಿ ಶಿಕ್ಷಣ ನಿರ್ದೇಶನಾಲಯ ಸ್ಥಾಪನೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಮೌನ ಮೆರವಣಿಗೆ. ಪ್ರತಿಯೊಬ್ಬರು ಕ್ರೀಡಾ ಮನೋಭಾವನೆ ಬೆಳೆಸಿ. ಶ್ರೀನಿವಾಸ್ ರೆಡ್ಡಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.